ಶಾಸ್ತ್ರಿಗಳೇ, ಈಗ ಮೇಷದಿಂದ ಕನ್ಯಾವರೆಗಿನ ರಾಶಿ ಆಯಿತು. ಮುಂದಿನ 3 ರಾಶಿಯ ಬಗ್ಗೆ ಅವುಗಳನ್ನ ಗಮನಿಸ್ತಾ ಹೋಗೋಣ. ತುಲಾರಾಶಿಯಿಂದ ತುಲಾರಾಶಿಯವರಿಗೆ ಹೇಗಿದೆಯಪ್ಪ? ವೃತ್ತಿಯಲ್ಲಿ ವಿಶೇಷ ಗೌರವ, ಸರ್ಕಾರಿ ವಲಯದಲ್ಲಿ ಲಾಭಗಳು ಸಿಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸ್ನೇಹಿತರು ಬಂಧುಗಳ ಜೊತೆಗೆ ಸಂತಸ, ಒಂದು ರೀತಿಯ ಕೂಟ ಅಂತೀವಲ್ಲ, ಸಂತೋಷ ಕೂಟಗಳು, ಗೆಟ್ ಟುಗೆದರ್, ಆ ರೀತಿಯಲ್ಲಿ ಮನೋರಂಜನೆ ಸಿಗ್ತಕ್ಕಂಥದ್ದಾಗಿದೆ ತುಲಾರಾಶಿಯವರಿಗೆ. ಚಂದ್ರನ ಬಲ ಚೆನ್ನ, ಕರ್ಮಾಧಿಪತಿ ಒಂದು ಸುಖ ಸ್ಥಾನದಲ್ಲಿದ್ದಾಗ ನಿಮ್ಮ ಯಾವುದೇ ಕೆಲಸ ಮಾಡಿದ್ರೂ ಆ ಕೆಲಸದಲ್ಲಿ ಒಂದು ಸಮಾಧಾನ, ಗುರು ದೃಷ್ಟಿ ಬೇರೆ ಇದೆ ಚಂದ್ರನಿಗೆ. ಹೀಗಾಗಿ ವೃತ್ತಿಯಲ್ಲಿ ಒಂದು ಸಾಧನೆ ಮಾಡ್ತಕ್ಕಂಥದ್ದು, ಪ್ರಶಂಸೆ, ಗೌರವಗಳು ಸಿಗ್ತಕ್ಕಂಥದ್ದು, ಮನಸ್ಸಿಗೆ ಸಮಾಧಾನ, ಈ ಕೆಲಸ ಮಾಡಿದೇನಪ್ಪ ಒಂದು ಆತ್ಮತೃಪ್ತಿ ಇದೆ ಅಂತಕ್ಕಂಥ ಒಂದು ಸಮಾಧಾನದ ಫಲ ಖಂಡಿತ ಕಾಣ್ತೀರ. ದಾಂಪತ್ಯದಲ್ಲೂ ಅನ್ಯೋನ್ಯತೆ ಇದೆ, ಸ್ನೇಹಿತರು ಬಂಧುಗಳ ಜೊತೆಗೆ ಒಂದು ರೀತಿಯ ಶುಭ ಸಮಾರಂಭಗಳಲ್ಲಿ ಭೇಟಿಯಾಗ್ತಕ್ಕಂಥದ್ದು ಅಥವಾ ಅಪರೂಪಕ್ಕೆ ಸಿಗ್ತಕ್ಕಂಥ ಗೆಳೆಯರು ಗೆಳತಿಯರು, ಆ ರೀತಿಯಲ್ಲಿ ಮನಸ್ಸಿಗೆ ಒಂದು ಸಮಾಧಾನ ಸಂತೋಷ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಖಂಡಿತ ಇದೆ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕುಗ್ಗುವ ಸಾಧ್ಯತೆ ಇದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು, ವಿರೋಧಗಳು ಬರತಕ್ಕಂಥದ್ದು. ಸ್ತ್ರೀಯರಿಗೆ ಸ್ವಲ್ಪ ದುಡುಕು ಸ್ವಭಾವ, ತಕ್ಷಣ ಯಾವುದೋ ಬೇಡದ ಆಲೋಚನೆ ಮಾಡಿಬಿಡ್ತೀರಾ, ಬೇಡದಿರೋ ನಿರ್ಣಯ ತೊಗೊಂಡ್ಬಿಡ್ತೀರಾ. ಹೀಗಾಗಿ ಡಿಸಿಷನ್ಸ್ ತೊಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ವೃತ್ತಿಯಲ್ಲೂ ಸ್ವಲ್ಪ ವಿರೋಧಗಳು, ಆರೋಗ್ಯದ ಸ್ವಲ್ಪ ಏರುಪೇರು, ಉದರ ಬಾಧೆ ಉಂಟಾಗಬಹುದು. ಹೀಗಾಗಿ ಉದರ ಮತ್ತು ಬೆನ್ನು ಇವುಗಳ ತೊಂದರೆಗಳು ಬರಬಹುದು, ಸ್ವಲ್ಪ ಹುಷಾರು. ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ತುಲಾರಾಶಿಯವರಿಗೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮತ್ತು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಬಂದರೆ ಹೇಳ್ಕೊಳ್ಳಿ, ಇದು ತುಂಬ ಸಹಾಯವಾಗುತ್ತೆ. ಅದನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಅಧಿಕಾರ, ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಸಹೋದರಲ್ಲಿ ಸಾಮರಸ್ಯ ಇರುತ್ತದೆ. ಹಾಗೂ ಇದೆ ಹೀಗೂ ಇದೆ, ಸ್ವಲ್ಪ ಮಿಶ್ರ ಫಲವಾಗಿದೆ ವಾರದಾದಿಯಲ್ಲಿ. ವೃತ್ತಿ ಚೆನ್ನಾಗಿದೆಯಲ್ಲ, ಹೆಚ್ಚಿನ ಅಂಶ ಕೆಲಸದ ಸ್ಥಳದಲ್ಲೇ ಕಳೆಯೋದು. ಬೆಳಿಗ್ಗೆ ಒಳ್ಳೆಯ ಪ್ರಾತಃ ಕಾಲದ ಸೂರ್ಯ ಸಮೃದ್ಧವಾದ ಬಲಿಷ್ಠನಾಗಿದ್ದಾಗ ನಮ್ಮ ಸಮಯವೂ ಅದೇ. ಆ ಸಮಯವನ್ನೆಲ್ಲ ಅಲ್ಲಿ ವೃತ್ತಿಯಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಅದು ಬಹಳ ಚೆನ್ನಾಗಿರಬೇಕು. ಹೀಗಾಗಿ ಚೆನ್ನಾಗಿದೆ ನಿಮಗೆ. ವೃತ್ತಿಯಲ್ಲಿ ಕರ್ಮಾಧಿಪತಿ ಚೆನ್ನಾಗಿರೋದ್ರಿಂದ ಹೀಗಾಗಿ ಕೆಲಸಕ್ಕೆ ತೊಂದರೆ ಆಗೋದಿಲ್ಲ ಮತ್ತು ಲಾಭಾಧಿಪತಿ ಸೇರಿದ್ದಾನಲ್ಲಿ, ಹೀಗಾಗಿ ಅನುಕೂಲವೇ ಉಂಟಾಗುತ್ತೆ. ಚೆನ್ನಾಗಿದೆ. ಔಷಧ ಕ್ಷೇತ್ರದಲ್ಲಿ, ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣಿಗಳಿಗೆ ಚೆನ್ನಾಗಿದೆ. ಸರ್ಕಾರಿ ವಲಯಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಸಹೋದರ ಸಹಕಾರಗಳು ಇದೆಲ್ಲ ತುಂಬ ಚೆನ್ನಾಗಿ. ಸೇವಕರಿಂದ ಯಾರೋ ಹೆಲ್ಪ್, ಅದು ನೀವು ನಿರೀಕ್ಷೆ ಮಾಡ್ತಾಯಿದ್ರೆ ಅವರಿಂದ ಸಹಾಯಗಳು ಉಂಟಾಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಸರ್ಕಾರಿ ಕಾರ್ಯಗಳಲ್ಲಿ ಯಶಸ್ಸು, ಶಿಕ್ಷಣ ಕ್ಷೇತ್ರಗಳಲ್ಲಿ ಅನುಕೂಲ ಸಿಗ್ತಕ್ಕಂಥದ್ದು, ಕೃಷಿ ನೀರಿನ ಕ್ಷೇತ್ರಗಳು ಸ್ವಲ್ಪ ತೊಂದರೆಗಳು, ಗೃಹ ವಾಹನ ವಿಚಾರಗಳಲ್ಲಿ ಚಂದ್ರ ರಾಹು ಜೊತೆಗೆ ಸೇರ್ತಾನೆ. ಹೀಗಾಗಿ ಪ್ರಯಾಣದಲ್ಲಿದ್ದರೆ ಸ್ವಲ್ಪ ಹುಷಾರಾಗಿರಿ. ಮತ್ತು ಕೃಷಿ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ಮನೆಯಲ್ಲೇ ಗಾರ್ಡನಿಂಗ್ ಇತ್ಯಾದಿ ಇದೆಯಲ್ಲ, ಅಲ್ಲೆಲ್ಲ ಕೆಲಸ ಮಾಡುವಾಗ ಸ್ವಲ್ಪ ಹುಷಾರು. ವಿಷಜಂತುಗಳ ಭಯವೋ ಅಥವಾ ಇನ್ನೇನೋ ಇನ್ಫೆಕ್ಷನ್ ಆಗ್ಬಿಡೋ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ವೃಶ್ಚಿಕ ರಾಶಿಯವರು. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ದುರ್ಗಾ ಸನ್ನಿಧಾನದಲ್ಲೂ ಅಭಿಷೇಕ ಮಾಡಿಸಬಹುದು. ಅದನ್ನು ಮಾಡಿಸೋದ್ರಿಂದ, ಅದು ತೀರ್ಥ ಸೇವನೆ ಮಾಡೋದ್ರಿಂದ ಅದೊಂದು ರಕ್ಷೆ ಕೊಡುತ್ತೆ. ಇನ್ನು ಧನುವಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದಾದಿಯಲ್ಲಿ ಕುಟುಂಬದಲ್ಲಿ ಬಲ, ಸ್ತ್ರೀಯರಿಗೆ ಬಲ, ವಿದ್ಯಾರ್ಥಿಗಳಿಗೆ ವಿಶೇಷ ಅನುಕೂಲಗಳು, ಮಾತು ಚೆನ್ನಾಗಿರುತ್ತೆ. ಮಾತು ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಶುಭದೃಕ್ ಅಂತಿದೆಯಲ್ಲ, ಹೀಗಾಗಿ ಮಾತಲ್ಲೇ ಜಯ ಅವರಿಗೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಭಾಗ್ಯದಲ್ಲಿದ್ದಾನೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಬರಬಹುದು. ಕುಜ ಇದ್ದಾನೆ, ಸಹಜವಾಗಿ ಆ ಕಾರಣದಿಂದಾಗಿ ಸ್ವಲ್ಪ ಏರುಪೇರು, ಮನಸ್ತಾಪ ಇವುಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಧನುರಾಶಿಯವರಿಗೆ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋದು, ಗಂಟಲು ಕೊರಳ ಬಾಧೆ ಉಂಟಾಗಬಹುದು, ಭಯ ಆತಂಕವನ್ನು ಸೂಚಿಸುತ್ತೆ. ಹೆಣ್ಣುಮಕ್ಕಳಿಗೆ ಭಯದ ವಾತಾವರಣ ಇರುತ್ತದೆ. ನಷ್ಟದ ಭಯ ಇದನ್ನು ಸೂಚಿಸ್ತಾ ಇದೆ. ಅಪಮಾನದ ಭಯ, ಏನಾಗ್ಬಿಡುತ್ತೋ ಅಂತಕ್ಕಂಥದ್ದು ಗಾಬರಿ, ಇದನ್ನೆಲ್ಲ ಸೂಚಿಸುತ್ತೆ. ಹುಷಾರಾಗಿರಿ. ಮತ್ತು ಸತ್ಕಾರ್ಯಗಳು ಅಲ್ಲಿ ಭಾಗ್ಯದಲ್ಲಿ ಭಾಗ್ಯಾಧಿಪತಿ ಚೆನ್ನಾಗಿದ್ದಾನೆ. ಹೀಗಾಗಿ ಅದೃಷ್ಟದಿಂದ ನಿಮಗೆ ಅಂಥ ಪ್ರಮಾದ ಬಂದು ಒದಗೋದಿಲ್ಲ. ಗಾಬರಿ ಮಾಡ್ಕೋಬೇಡಿ. ಯುತಿ ಇದೆಯಲ್ಲ, ಚಂದ್ರರಾಹು ಯುತಿ ಇದೆಯಲ್ಲ, ಸೊ ಆತಂಕವನ್ನು ಉಂಟು ಮಾಡುತ್ತೆ. ಆದರೆ ಹಾಗೆ ನಿವಾರಣೆಯೂ ಆಗುತ್ತೆ, ಯೋಚನೆ ಮಾಡಬೇಡಿ. ಧರ್ಮ ಕಾರ್ಯಗಳು, ಸತ್ಕಾರ್ಯಗಳಲ್ಲಿ ಆಸಕ್ತಿ, ಶಿವಸನ್ನಿಧಾನಕ್ಕೆ ಭೇಟಿ ಕೊಡ್ತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳಿ. ದುರ್ಗಾ ಪ್ರಾರ್ಥನೆ ನಮ್ಮ ಭಯವನ್ನು ನಿವಾರಿಸುತ್ತೆ. ಹೀಗಾಗಿ ದುರ್ಗಾರಾಧನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.